ಇಡಿ ಇಕ್ಕಳದಲ್ಲಿ ಈಗ ಕಾಂಗ್ರೆಸ್ನ ಶಾಸಕರು ಯಾವುದೇ ಕ್ಷಣದಲ್ಲಿ 3 ಶಾಸಕರನ್ನ ಇಡಿ ವಶಕ್ಕೆ ಪಡಿಬಹುದು. ಈಗ ಬರ್ತಿರೋ ಮಾಹಿತಿ ಅತಿ ದೊಡ್ಡ ಸಾಕ್ಷಿಯೊಂದಿಗೆ ದಾಳಿಗಿಳಿದಿದೆ ಇಡಿ ಅಂತ. ಇಷ್ಟು ದಿನಗಳು ಸುಮ್ಮನಿದ್ದಂಥವರು ಈಗ ಅತಿ ದೊಡ್ಡ ಸಾಕ್ಷಿಯೊಂದಿಗೆ ದಾಳಿಗಿಳಿದಿದ್ದಾರೆ. ನಾರಾ ಭರತ್ ರೆಡ್ಡಿಯನ್ನ ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆ 3 ಜನ ಯಾರನ್ನ ಬೇಕಾದರೂ ವಶಕ್ಕೆ ಪಡಿಬೋದು. ಒಂದು, ಅವರು ತನಿಖೆಗೆ ಸಹಕರಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟು ಅರೆಸ್ಟ್ ಮಾಡ್ಬೋದು, ಅಥವಾ ಅವರ ವಿರುದ್ಧ ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡೇ ಇವರು ದಾಳಿಯನ್ನು ಮಾಡಿರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಸದ್ಯದ ಸಿಚುಯೇಷನ್ ನೋಡ್ತಾ ಇದ್ರೆ ಓರ್ವ ಸಂಸದ 3 ಶಾಸಕರನ್ನ ವಶಕ್ಕೆ ಪಡಿಬಹುದಾ? ದೊಡ್ಡ ಸಾಕ್ಷಿಯನ್ನು ಇಟ್ಕೊಂಡೇ ಈಗ ದಾಳಿಗಿಳಿದಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಆ ದೊಡ್ಡ ದಾಳಿ ಏನು? ಇವರೆಲ್ಲ ಅರೆಸ್ಟ್ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅರವಿಂದ್, ಈ ಹಿಂದೆ ಸಚಿವರಾಗಿ ಜೈಲುವಾಸ ಅನುಭವಿಸಿದಂಥ ನಾಗೇಂದ್ರ ಅವರೇನಿದ್ರು, ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತ ಒಂದು ಡೈರಿ ಅವರ ಪಿ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಬಳಿ ಸಿಕ್ಕಿತ್ತು. ಆ ಒಂದು ಡೈರಿಯಲ್ಲಿ ಕ್ಷೇತ್ರವಾರು ಎಷ್ಟೆಷ್ಟು ಯಾವ್ಯಾವ ಶಾಸಕರಿಗೆ ಎಷ್ಟೆಷ್ಟು ಹಣವನ್ನು ಕೊಡಲಾಗಿತ್ತು ಅನ್ನುವಂಥದ್ದನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇದೇ ಕಾರಣಕ್ಕೋಸ್ಕರ ಅದನ್ನು ಕೂಡ ಮುಂದಿಟ್ಕೊಂಡು ಈಗಾಗಲೇ ಏನು ಬಂಧಿತರಾಗಿದ್ದಂಥ ಶ್ರೀನಿವಾಸ ನಾಗೇಂದ್ರ ಆ ಸಂದರ್ಭದಲ್ಲಿ ಯಾರ್ಯಾರು ಬಂಧಿತರಾಗಿದ್ರು ಅವರೆಲ್ಲರಿಂದಲೂ ಸಹಿತ ಒಂದಿಷ್ಟು ವಿಚಾರಣೆಯನ್ನು ಮಾಡಿ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಸಂಗ್ರಹಿಸುವಲ್ಲಿ ಇಡಿ ಅಧಿಕಾರಿಗಳು ಯಶಸ್ವಿಯಾಗಿದ್ರು. ಇದೀಗ ಅದೇ ಡೈರಿಯಲ್ಲಿ ಉಲ್ಲೇಖವಾಗಿದ್ದಂಥ ಒಂದಿಷ್ಟು ವಿಷಯಗಳನ್ನು ಮುಂದಿಟ್ಟುಕೊಂಡು ಶಾಸಕರು ಮತ್ತು ಸಂಸದ ತುಕಾರಾಮ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬಹುಶಃ ಆ ಒಂದು ಡೈರಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇವರಿಂದಲೂ ಕೂಡ ಸರಿಯಾಗಿರ್ತಕ್ಕಂಥ ಅಂದ್ರೆ ಎರಡೂ ಕೂಡ ತಾಳೆ ಆದ್ರೆ ಖಂಡಿತವಾಗ್ಲೂ ಸಹಿತ 3 ಶಾಸಕರು ಮತ್ತು ಓರ್ವ ಸಂಸದನನ್ನ ವಶಕ್ಕೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅದೇ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆಯೇ ಯಾರನ್ನಾದರೂ ಅರೆಸ್ಟ್ ಅಂತ ತೋರಿಸಿದ್ರೆ ಖಂಡಿತವಾಗಿ ಇಡಿ ಅವ್ರ ಹತ್ರ ಬಲವಾದ ಸಾಕ್ಷಿ ಇದೆ ಅಂತ ಅನ್ಕೋಬಹುದು. ಅರೆಸ್ಟ್ ತೋರಿಸದೆ ದಾಳಿ ಮುಗಿಸಿ ಬಂದರೆ ಒಂದಷ್ಟು ಡಾಕ್ಯುಮೆಂಟನ್ನು ಅವರು ವಶಕ್ಕೆ ಪಡೆದಿದ್ದಾರೆ ಅಂತ ಅಷ್ಟೇ ಅನ್ಕೋಬೇಕಾಗುತ್ತೆ. ಹಾಗಾಗಿ ಮುಂದಿನ ನಡೆ ಏನು, ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತೆ ಇಡಿ ಅವರ ವಿಚಾರದಲ್ಲಿ. ಸೊ ಹಾಗಾಗಿ ಇಡಿ ಅವರು ಏನು ಮಾಡ್ತಾರೆ? ಈಗ ಅರೆಸ್ಟ್ ಅಂತ ತೋರಿಸ್ತಾರಾ? ಅರೆಸ್ಟ್ ಅಂತ ತೋರಿಸಿದ ನಂತರ ಏನು?